ಹಾಯ್ ಫ್ರೆಂಡ್ಸ್, ನೋಡ್ಬೋದಾ ಇದು ಸೌತ್ ಇಂಡಿಯನ್ ತುಂಬ ಟ್ರೆಡಿಷ್ನಲ್ ಲುಕ್ ಹೆಂಗೆ ಕಾಣ್ತಾ ಇದೆ ಅಂತ. ತುಂಬ ಕಡಿಮೆ ಮತ್ತಂದರೆ ರೀಸ್ನೇಬಲ್ ರೇಟಿಂದ ನಾನು ಈ ಪ್ರಾಡಕ್ಟನ್ನು ಈ ಲುಕ್ಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ಲುಕ್ ನನ್ನ ಹತ್ರ ರೆಡಿ ಮಾಡ್ಕೋಬೇಕು. ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ. ಫೆಸ್ಟಿವಲ್ ಸೀಸನಲ್ಲಿ ತುಂಬ ಕಲರ್ಫುಲ್ ಸ್ಯಾರಿ, ಕಲರ್ಫುಲ್ ಮೇಕಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ, ಅಂದರೆ ತುಂಬ ಲೈಟ್ ವೇಟ್ ಮೇಕಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನೀವು ಖಂಡಿತ ನೋಡಬೇಕು. ಸೊ ನೋಡ್ಕೊಂಡು ಬರೋಣ. ಫೆಸ್ಟಿವಲ್ ಟ್ರೆಡಿಷ್ನಲ್ ಲುಕ್ ಮೇಕಪ್ ನಾನು ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮೇಕಪ್ ಎಲ್ಲಿ ಕಿಕ್ಕಿ ಆಗೋದಿಲ್ಲ, ಪ್ಲಸ್ ಓವರ್ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ, ನಾರ್ಮಲ್ ನ್ಯಾಚುರಲ್ ಮೇಕಪ್ ಹೆಂಗೆ ಮಾಡಬೇಕು, ಪ್ಲಸ್ ಎಷ್ಟು ಬ್ಯೂಟಿಫುಲ್ ಟ್ರೆಡಿಷ್ನಲ್ ಲುಕ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಆ ಲುಕ್ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಗಣೇಶೋತ್ಸವ, ಜಾತ್ರೆ, ಹಬ್ಬ ಎಲ್ಲಷ್ಟು ಸ್ಟಾರ್ಟ್ ಆಗಿದ್ದೇವೆ, ನಿಮ್ಗೆ ಕೂಡ ಗೊತ್ತು. ಸೊ ನಿಮಗೂ ಕೂಡ ಈ ಥರ ಸಾರಿ ಮೇಲೆ ಒಂದು ಲುಕ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಅಂದರೆ ಒಂದು ಗ್ಲೋಯಿಂಗ್ ಮತ್ತಂದರೆ ತುಂಬ ಟ್ರೆಡಿಷ್ನಲ್ ಲುಕ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಇದು ವಿಡಿಯೋ ನಿಮಗಾಗಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಒಂದು ಲುಕ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿ ಮತ್ತಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು. ಸೊ ಅದು ಹೆಂಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಫೇಸಿಗೆ ಇರುತ್ತಲ್ಲ, ನಾವು ವೈಪ್ಸ್ಲೇ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನೀವು ಫೇಸ್ ವಾಶ್ನೂ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ವೈಪ್ಸ್ಲೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ಥರ. ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮೇಕಪ್ ಚೆನ್ನಾಗೇ ಬರೋದಿಲ್ಲ. ಮೇಕಪ್ ಮಾಡಿದ್ರೆ ಟ್ರೆಡಿಷ್ನಲ್ ಅಂದರೆ ಹಬ್ಬ ಇದ್ದಾಗೆ ಕಲರ್ಫುಲ್ಲಾಗೆ ಸಾರಿ, ಜ್ಯುವೆಲರಿ ಪ್ಲಸ್ ಒಂದು ಟ್ರೆಡಿಷ್ನಲ್ ಲುಕ್ ಮೇಕಪ್ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾನು ಕೂಡ ನಿಮ್ಮ ಹತ್ರ ಒಂದು ಮೇಕಪ್ ಅಂದರೆ ತುಂಬ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಅದರಲ್ಲಿ ರೀಸನೇಬಲ್ ರೇಟ್ ಪ್ರಾಡಕ್ಟ್ ಇದ್ದಾವೆ ಫ್ರೆಂಡ್ಸ್. ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ನೂ ಇಲ್ಲ, ತುಂಬ ರೀಸನೇಬಲ್ ರೇಟ್. ಪ್ರತಿಯೊಬ್ಬರು ನೀವು ಬಾಯ್ ಮಾಡ್ಬೋದು. ಆ ಪ್ರಾಡಕ್ಟ್ ಲಿಂಕ್ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಇನ್ನೇನದಲ್ಲ, ನಾವು ಟೋನರ್ ಅಪ್ಲೈ ಮಾಡೋಣ. ನಾನು ಮಾಡ್ತಾ ಇದ್ದೀನಿ ಇಲ್ಲಿ ತುಂಬ ಅಂದರೆ ತುಂಬ ರೀಸನೇಬಲ್ ರೇಟ್ ಇದ್ದಲ್ಲಿ ಗುಲಾಬ್ ಜಲ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಟೋನರ್ ಇದೆ ಅದೇ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಗುಲಾಬ್ ಜಲ್ ಕೂಡ ಯೂಸ್ ಮಾಡ್ಬೋದು ಈ ಥರ. ಪ್ಲಸ್ ನಾನು ನನ್ನ ಸ್ಕಿನ್ಗೆ ಟೋನರ್ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನನ್ನ ಹ್ಯಾಂಡಲ್ಲಿನೇ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಯಾವುದು ಸ್ಪ್ರೇ ಬಾಟಲ್ ಹತ್ತಿರ ಇಲ್ಲ. ಸೊ ಅದಕ್ಕಾಗಿ ನೀವು ಒಂದು ಕಾಟನ್ ಪೇಪರಲ್ಲಿ ಮಾಡ್ಕೋಬೋದು. ಕಾಟನ್ ತೊಗೊಂಡು ಚೆನ್ನಾಗಿ ಹಿಂಗೆ ಡೀಪ್ ಮಾಡ್ಕೋಬೋದು. ನಾನು ಮಾತ್ರ ಇಲ್ಲಿ ಕೈಯಲ್ಲೇ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈ ಥರ. ಕೈಯಲ್ಲಿ ಚೆನ್ನಾಗಿ ನಾನು ಟೋನರ್ ಸ್ವಲ್ಪ ಅಬ್ಸಾರ್ಬ್ ಆಗಲಿಕ್ಕೆ ಬಿಡೋಣ, ಯಾಕಂದರೆ ಟೋನರ್ ಚೆನ್ನಾಗಿ ಅಬ್ಸಾರ್ಬ್ ಆಯ್ತಂದ್ರೆ ನಮ್ಮ ಮುಖ ಹೈಡ್ರೇಟ್ ಇರುತ್ತೆ, ಡಿಹೈಡ್ರೇಟ್ ಇರೋದಿಲ್ಲ. ಹೈಡ್ರೇಟ್ ಇತ್ತಂದರೆ ನಿಮ್ಮ ಮೇಕಪ್ ತುಂಬ ಗ್ಲೋಯಿಂಗ್ ಮತ್ತು ನ್ಯಾಚುರಲ್ ಕಾಣುತ್ತೆ. ಇಲ್ಲಾಂದರೆ ನಿಮ್ಮ ಹೈಡ್ರೇಟ್ ಇರಲಿಲ್ಲ ಅಂದ್ರೆ ಕಿಕ್ಕಿ ಕಾಣುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಕಾಯೋಣ. ನೆಕ್ಸ್ಟ್ ಏನಿದೆಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಮಾಯ್ಶ್ಚರೈಸರ್ ಬಂತು ಬಯೋಟಿಕ್ ಅಡ್ವಾನ್ಸ್ ಆಯುರ್ವೇದ ಮಾಯ್ಶ್ಚರೈಸರ್ ಇದೆ. ಸೊ ನಾನು ಇದೇ ಯೂಸ್ ಮಾಡೋದು. ನೀವು ಯಾವ್ದು ಯೂಸ್ ಮಾಡ್ತೀರಾ ಅದೇ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಇದೇ ಯೂಸ್ ಮಾಡ್ಬೋದು. ಇದು ಮೇಕಪ್ ಕೂಡ ತುಂಬ ಚೆನ್ನಾಗಿ ಒಂದು ಲೇಯರ್ ಕೊಡುತ್ತೆ. ಸೊ ನೋಡಿ ಈ ಥರ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನೀವು ಖಂಡಿತ ಸ್ಕಿಪ್ ಮಾಡಬೇಡಿ. ನಿಮಗೆ ಈ ಥರ ಲುಕ್ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಿದೆ. ಈ ಥರ ಚೆನ್ನಾಗಿ ನಾವು ಮಾಯ್ಶ್ಚರೈಸರ್ ಮಾಡೋಣ. ನಮ್ಮ ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೆ ಮುಖ ಕೂಡ ಗ್ಲೋಯಿಂಗ್ ಕಾಣುತ್ತೆ. ಪ್ಲಸ್ ಚೆನ್ನಾಗಿ ಒಂಥರ ಮುಖದ ಮೇಲೆ ಕಳೆ ಬಂದ ಥರ ಒಂದು ಇದು ಇರುತ್ತೆ. ಸೊ ನಾನು ಜಾಸ್ತಿ ಅಂದರೆ ಬಯೋಟಿಕ್ ಪ್ರಾಡಕ್ಟೇ ಯೂಸ್ ಮಾಡೋದು, ಯಾಕಂದರೆ ನನ್ನ ಸ್ಕಿನ್ಗೆ ಈ ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಸೂಟ್ ಆಗುತ್ತೆ. ಸೊ ಅದಕ್ಕಾಗಿ ನಿಮಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ, ಇದು ಎಲ್ಲ ಸ್ಕಿನ್ ಟೈಪ್ ಪ್ರಾಡಕ್ಟ್ ಇದೆ. ಸೊ ನಮ್ಮದು ನಾರ್ಮಲ್ ಸ್ಕಿನ್ ಇದೆ. ನೋಡಿ ಈ ಥರ ಚೆನ್ನಾಗಿ ಒಂದು ಲುಕ್
ಕಾಣ್ತಾ ಇದೆ. ಸೊ ಇವಾಗ ನಾವು ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡೋಣ. ಇಲ್ಲಿ ನಾನು ಕೋಕೋ ಬಟರ್ ಲಿಪ್ ಬಾಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಥರ ನಾನು ಕೋಕೋ ಬಟರ್ ಲಿಪ್ ಬಾಮ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ, ಇವಾಗ ಫಸ್ಟ್ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ನಾನು ಇವಾಗ ಹೊಸದು ಲಾಂಚ್ ಆಗಿದೆ, ಅಂದರೆ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ. ಫೇಸ್ ಕ್ಯಾನಡಾದು ಸ್ಟೋನ್ ಕ್ರೀಮ್ ನೋಡಿ. ಇದು ತುಂಬ ಅಂದರೆ ತುಂಬ ಲೈಟ್ ವೇಟ್ ಇದೆ, ಪ್ಲಸ್ ತುಂಬ ಗ್ಲೋಯಿಂಗ್ ಕಾಣುತ್ತೆ ಮುಖ. ಸೊ ಸ್ವಲ್ಪ ಇದೇ ಹಚ್ಕೊಳ್ಳೋಣ. ಫಸ್ಟ್ ಇದೇ ಹಚ್ಕೊಳ್ಳೋಣ ಫ್ರೆಂಡ್ಸ್. ನಾನು ಇದು ಸ್ವಲ್ಪ ತೊಗೊಳ್ತಾ ಇದ್ದೀನಿ ನೋಡಿ. ನೀವು ಈ ಒಂದೇ ಪ್ರಾಡಕ್ಟ್ ಹಚ್ಕೊಂಡ್ರೆ ನಿಮ್ಮ ಮುಖ ಫುಲ್ ಚೇಂಜಸ್ ಕಾಣುತ್ತೆ ನೋಡಿ. ನಿಮಗೆ ಬೇಕಾದರೆ ಆರ್ಡರ್ ಮಾಡಬೇಕು ಅಂದರೆ ಆ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಆರ್ಡರ್ ಮಾಡ್ಬೋದು. ನೋಡ್ತಾ ಇದ್ದೀರಾ ಮುಖದ ಮೇಲೆ ಎಷ್ಟೊಂದು ಗ್ಲೋಯಿಂಗ್, ನಿಮಗೆ ಫೌಂಡೇಶನ್ ಹಚ್ಚೋ ಥರ ಒಂದು ಕಳೆ ಬಂದಿರುತ್ತೆ ನೋಡಿ. ಇಷ್ಟು ಗ್ಲೋಯಿಂಗ್ ಕಾಣ್ತಾ ಇದೆ ಮುಖ. ನೆಕ್ಸ್ಟ್ ಏನಿದೆ ಫ್ರೆಂಡ್ಸ್, ಫೌಂಡೇಶನ್ ಯೂಸ್ ಮಾಡೋಣ. ತುಂಬ ಹೈ ಮೇಕಪ್ ಮಾಡ್ಕೋತಾ ಇದ್ದೀರಾ, ಇಲ್ಲ ಅಂದರೆ ತುಂಬ ಗ್ರ್ಯಾಂಡ್ ಮೇಕಪ್ ಮಾಡ್ಕೋತಾ ಇದ್ದೀರಾ ಅಂದರೆ ಇದು ಹೈ ಕವರೇಜ್ ವಾಟರ್ ಪ್ರೂಫ್ ಬೇಸ್ ಫೌಂಡೇಶನ್ ಇದೆ. ಇದು ಬಂತು ಸೀಸ್ ಬ್ಯೂಟಿ ಇದೆ ಫ್ರೆಂಡ್ಸ್. ಸ್ವಲ್ಪ ತಗೋತಾ ಇದ್ದೀನಿ. ಇದರಲ್ಲಿ ನಾನು ಸ್ವಲ್ಪ BB ಕ್ರೀಮ್ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ. ಇದು ಬಂತು BB ಕ್ರೀಮ್ ಪೌಂಡ್ಸ್ ಕಂಪ್ನಿ ಇದೆ ಫ್ರೆಂಡ್ಸ್. ನೀವು TV ಆ್ಯಕ್ಟರ್ಸ್ ನೋಡ್ತಾ ಇರ್ತೀರಾ, ಅವ್ರ ಮೇಕಪ್ ಎಷ್ಟೊಂದು ಗ್ಲೋಯಿಂಗ್ ಇದೆ, ನಮ್ಮದು ಆಗೋದಿಲ್ಲ ಅಂತ ಹಂಗೆ ಯೋಚನೆ ಮಾಡ್ತಾ ಇರ್ತೀರಾ. ಬಟ್ ಈ ಥರ ನೀವು ಮಾಡಿಕೊಂಡ್ರೆ ಖಂಡಿತ ಅವ್ರ ಥರನೇ ಆಗುತ್ತೆ. ಇದು ನೋಡಿ ಫ್ರೆಂಡ್ಸ್, ಇದು ಮತ್ತೆ ನಾನು ಫೇಸ್ ಕ್ಯಾನಡಾದು ಲೈಟ್ ವೇಟಿಂಗ್ ಕ್ರೀಮ್ ಯೂಸ್ ಮಾಡ್ಕೋತಾ ಇದ್ದೀನಿ. ಈ 3 ಕ್ರೀಮ್ ಏನಿದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಸ್ವಲ್ಪ ಗುಲಾಬ್ ಜಲ್ ಹಾಕೋತಾ ಇದ್ದೀನಿ, ಯಾಕಂದರೆ ಈ ಸೀಕ್ರೆಟ್ ಯಾರು ಹೇಳೋದಿಲ್ಲ. ನಾನು ಫಸ್ಟ್ ಈ ವಿಡಿಯೋಲಿ ಮೇಕಪ್ ಸೀಕ್ರೆಟ್ ಹೇಳ್ತಾ ಇದ್ದೀನಿ, ಯಾಕಂದರೆ ಫೌಂಡೇಶನ್ ತುಂಬ ಥಿಕ್ ಇರುತ್ತೆ, ನಿಮ್ಮ ಫೇಸಲ್ಲಿ ತುಂಬ ಓವರ್ ಕಾಣುತ್ತೆ. ಸೊ ನೀವು ಈ ಥರ ಚೆನ್ನಾಗಿ ಗುಲಾಬ್ ಜಲ್ ಹಾಕೊಂಡ್ರೆ ಲೈಟ್ ವೇಟ್ ಆಗುತ್ತೆ, ಸೊ ಥಿಕ್ ಇರೋದಿಲ್ಲ. ಚೆನ್ನಾಗಿ ನೆಕ್ಗೆ ಕೂಡ ನೀವು ಅಪ್ಲೈ ಮಾಡ್ಕೋಬೇಕು, ಯಾಕಂದರೆ ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ರಿ ನೆಕ್ಗೆ ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಕವರೇಜ್ ಕಾಣೋದಿಲ್ಲ ನಿಮ್ಮ ಮುಖಕ್ಕೆ. ಈ ಥರ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಬೇಕು. ಈಗ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನಾವು ಬ್ಲೆಂಡರ್ ನಾನು ಯೂಸ್ ಮಾಡ್ತಿಲ್ಲ. ನೀವು ನನಗೆ ಬ್ಲೆಂಡರ್ಲಿ ಅಷ್ಟೊಂದು ಇದು ಆಗೋದಿಲ್ಲ, ಅಂದರೆ ಕಂಫರ್ಟ್ ಆಗೋದಿಲ್ಲ ಫ್ರೆಂಡ್ಸ್. ನನ್ನ ಕೈಲೇ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ ಕೂಡ ಚೆನ್ನಾಗಿ ಹಚ್ಕೋಬೇಕು ಫ್ರೆಂಡ್ಸ್. ಇದು ತುಂಬ ವಾಟರ್ ಪ್ರೂಫ್ ಫೌಂಡೇಶನ್ ಇದೆ, ಯಾಕಂದರೆ ಬೆವರು ಬಿದ್ದರೆ ಮಾಡಿದ್ರೆ ತುಂಬ ಚೆನ್ನಾಗಿ ಮೇಕಪ್ ಇರುತ್ತೆ. ಸ್ವಲ್ಪನೂ ಕಿಕ್ಕಿ ಆಗೋದಿಲ್ಲ, ಸ್ವಲ್ಪನೂ ಮೆಸಿ ಆಗೋದಿಲ್ಲ ಫ್ರೆಂಡ್ಸ್. ವಿಡಿಯೋಲಿ ಯಾರು ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಕಳಿಸಿ, ನನ್ನ ವಿಡಿಯೋ ಹೆಂಗಾಯಿತು ಅಂತ. ಚೆನ್ನಾಗಿ ಲುಕ್ ಕ್ರಿಯೇಟ್ ಆಗಿದೆ ಇಲ್ಲ ನೀವು ಟ್ರೈ ಮಾಡಿಲ್ಲ ಅಂತ ಖಂಡಿತ ನೀವು ಕಮೆಂಟ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ವ್ಯತ್ಯಾಸ ಅನಿಸುತ್ತೆ ನೋಡ್ಬೋದು ನೀವು. ಇವಾಗ ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಕೂಡ ಆಗಿದೆ ನೋಡಿ. ನೀವು ಆ ಕ್ರೀಮ್ ಅಂದರೆ ಕೆನಡಾ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫೌಂಡೇಶನ್ಲಿ ಒಂದು ಗ್ಲೋಯಿಂಗ್, ಅಂದರೆ ನೀವು ಹೈಲೈಟ್ ಹಚ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದರೆ ಅಷ್ಟೊಂದು ಹೈಲೈಟ್ ಕಾಣುತ್ತೆ ನಿಮ್ಮ ಮುಖ. ನೋಡ್ಬೋದಾ ನನ್ನ ಮುಖ ಎಷ್ಟೊಂದು ಹೈಲೈಟ್ ಕಾಣ್ತಾ ಇದೆ. ಇವಾಗ ಚೆನ್ನಾಗಿ ನಾನು ಫೌಂಡೇಶನ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡೋಣ ಇವಾಗ. ಇದೇ ಏನಿದೆ ಫ್ರೆಂಡ್ಸ್, ಇದು ಆಲ್ ಇನ್ ಒನ್ ಬ್ಲೂ ಯುಎನ್ಸ್ ಎಚ್ ಡಿ ಏನಂತಾರೆ ಮೇಕಪ್ ಸ್ಟಿಕ್ ಇದೆ. ನೀವು ನಿಮ್ಮ ಡಾರ್ಕ್ ಸರ್ಕಲ್ ಇದೆ, ನೀವು ಯಾವ ಹೈಲೈಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದು ಎಲ್ಲನೂ ಪಾರ್ಟ್ ಅಂದರೆ ಐಸ್, ನೋಸ್,
ಈ ಥರ ಹೈಲೈಟ್ ಮಾಡ್ಕೋಬೋದು. ಡಾರ್ಕ್ ಸರ್ಕಲ್ ಇದ್ದರೆ ಸ್ವಲ್ಪನೂ ನಿಮ್ಮ ಡಾರ್ಕ್ ಸರ್ಕಲ್ ಕಾಣೋದಿಲ್ಲ, ಚೆನ್ನಾಗಿ ಒಂಥರ ಬ್ಲೆಂಡ್ ಆಗುತ್ತೆ. ಸೊ ನೋಡಿ ಈ ಥರ ನಾನು ಹೈಲೈಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಅನಿಸಿತ್ತು. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಒಂದು ಲುಕ್ ಬಂದಿದೆ. ಇವಾಗ ಏನು ಮಾಡಬೇಕು ಅಂದರೆ ನಾವು ಒಂದು ಪೌಡರ್ ಯೂಸ್ ಮಾಡ್ಬೋದು, ಅಂದರೆ ಕಾಂಪ್ಯಾಕ್. ನಾನು ಇಲ್ಲಿ ಸೆಟ್ ಪೌಡರ್ ಕಾಂಪ್ಯಾಕ್ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಪೌಡರಲ್ಲಿ ನಾನು ಪೌಂಡ್ಸ್ ತೊಗೊಂಡಿನಿ. ನೀವು ಆಶ್ಚರ್ಯ ಆಗ್ತಿರ್ಬೋದು, ಯಾಕಂದರೆ ಕಾಂಪ್ಯಾಕಲ್ಲಿ ತುಂಬ ಚೆನ್ನಾಗಿ ಕಾಂಪ್ಯಾಕ್ ಇರುತ್ತೆ. ಪೌಂಡ್ಸ್ ಯಾಕೆ ತೊಗೊಂಡ್ರಿ ಅಂದರೆ ನಿಮ್ಮ ಫೌಂಡೇಶನ್ ಇರುತ್ತಲ್ಲ ಫ್ರೆಂಡ್ಸ್, ಸ್ವಲ್ಪನೂ ಓವರ್ ಕಾಣೋದಿಲ್ಲ. ಈ ಥರ ಅಂದರೆ ಆಯ್ಲಿ ನೇಸ್ನೂ ಕಾಣೋದಿಲ್ಲ. ಕೆಲವೊಬ್ರದ್ದು ಮೇಕಪ್ ಆದಮೇಲೆ ತುಂಬ ಆಯ್ಲಿ ಮುಖ ಕಾಣುತ್ತೆ. ಅವರು ನೀವು ನಾರ್ಮಲ್ ಪೌಡರ್ ಯೂಸ್ ಮಾಡ್ಬೋದು, ಕಾಂಪ್ಯಾಕ್ಟ್ ಬೇಡ ಅಂದರೆ. ಈ ಥರ ಚೆನ್ನಾಗಿ ಮುಖ ಕೂಡ ನೀವು ಅಪ್ಲೈ ಮಾಡ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಾ ಚೆನ್ನಾಗಿ ಕೂಡ ಅಪ್ಲೈ ಆಗಿದೆ. ನೀವು ನಿಮ್ಮ ಐ ಶ್ಯಾಡೋ ಸಲುವಾಗಿ ಒಂದು ನಾನು ಲಿಪ್ ಬಾಮ್ ಇದೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಜಾಸ್ತಿ ಪ್ರಾಡಕ್ಟ್ ಇಲ್ಲಿ ಯೂಸ್ ಮಾಡ್ದೇನೆ ನಿಮಗೆ ಒಂದು ಮೇಕಪ್ ಲುಕ್ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು ಬ್ರೌನ್ ಶೇಪ್ ಒಂದು ಬಟರ್ ಕಾಚ್ ಅಂತಾರಲ್ಲ ಆ ಥರ ಲಿಪ್ ಬಾಮ್ ಯೂಸ್ ಮಾಡ್ಕೋತಾ ಇದ್ದೀನಿ. ತುಂಬ ಆಯಿಲಿ ಮತ್ತಂದರೆ ಚೆನ್ನಾಗಿದೆ ಒಂದು ಫ್ಲೇವರ್. ನಿಮ್ಮ ಐ ಶ್ಯಾಡೋಗೆ ಇದೇ ಕಲರ್ ಯೂಸ್ ಮಾಡ್ಕೋಬೋದು. ನೋಡಿ ತುಂಬ ಕಲರ್ಫುಲ್ ಅನಿಸುತ್ತೆ, ಬ್ರೌನ್. ಇವಾಗ ಏನಿದೆ ಅಂದರೆ ಕಾಜಲ್ ಲೈನರ್ ಅಪ್ಲೈ ಮಾಡೋಣ ಫ್ರೆಂಡ್ಸ್. ಇವಾಗ ನಾವು ಇಲ್ಲಿ ಒಂದು ಐ ಲೈನರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಪಾಪ್ ಎವ್ರಿ ಲೈನರ್ ಇದೆ. ಎರಡು ಕಡೆ ಕೂಡ ಲೈನರ್ ಅಪ್ಲೈ ಮಾಡ್ಕೊಂಡು ಆಗಿದೆ. ನೋಡ್ಬೋದಾ, ಇಲ್ಲಿ ಸ್ವಲ್ಪ ಮಿಸ್ಸಿ ಆಗಿದೆ, ಅದು ಸ್ವಲ್ಪ ನಾನು ಇದರಲ್ಲಿ ಸೈಡ್ ಇದು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಚೆನ್ನಾಗೇ ಕಾಣ್ತಾ ಇದೆ ಲೈನರ್. ಇವಾಗ ಅವಳಿಗೆ ಅಂದರೆ ಚೆನ್ನಾಗಿ ಒಂದು ಲುಕ್ ಬರಬೇಕಂದ್ರೆ ಲೈನರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಲೈನರ್ ಕೂಡ ಅಪ್ಲೈ ಆಗಿದೆ ಆಲ್ಮೋಸ್ಟ್. ಇವಾಗ ಕಾಜಲ್ ಅಪ್ಲೈ ಮಾಡ್ಕೊಳ್ಳೋಣ. ಕಾಜಲ್ ಕೂಡ ಚೆನ್ನಾಗಿ ಅಪ್ಲೈ ಆಗಿದೆ. ಲಾಸ್ಟ್ ಏನಿದೆಯಲ್ಲ ಫ್ರೆಂಡ್ಸ್, ಬಿಂದಿ ಮತ್ತಂದರೆ ಲಿಪ್ಸ್ಟಿಕ್ ಅಂದರೆ ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ. ಹಾಗಿದ್ರೆ ಹಾಯ್ ಫ್ರೆಂಡ್ಸ್, ನೋಡ್ಬೋದಾ ಇದು ಸೌತ್ ಇಂಡಿಯನ್ ತುಂಬ ಟ್ರೆಡಿಷ್ನಲ್ ಲುಕ್ ಹೆಂಗೆ ಕಾಣ್ತಾ ಇದೆ ಅಂತ. ತುಂಬ ಕಡಿಮೆ ಮತ್ತಂದರೆ ರೀಸ್ನೇಬಲ್ ರೇಟಿಂದ ನಾನು ಈ ಪ್ರಾಡಕ್ಟನ್ನು ಈ ಲುಕ್ಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ಲುಕ್ ನನ್ನ ಹತ್ರ ರೆಡಿ ಮಾಡ್ಕೋಬೇಕು. ಫೆಸ್ಟಿವಲ್ ಸ್ಟಾರ್ಟ್ ಇದೆ,